ಪ್ರಿಯ ಕೇಳುಗರೆ, ನಿಮಗೆ ಎಂದಾದರೂ ಇಂತಹ ಅನುಭವ ಆಗಿದೆಯೇ? ಸರಳ ಸುಸೂತ್ರವಾಗಿ ನಡೆಯುತ್ತಿದ್ದ ಜೀವನ ಇದ್ದಕ್ಕಿದ್ದ ಹಾಗೆ ತಡೆಗೋಡೆ ಅಡ್ಡಬಂದು ನಿಂತ ಹಾಗೆ ಅನಿಸಿದೆಯೇ? ವೇಗದಿಂದ ಸಾಗುತ್ತಿರುವಾಗ ಯಾರೋ ನಿಮ್ಮ ಕಾಲು ಕೆಳಗಿನ ನೆಲವನ್ನು ಎಳೆದರೆ ಹೇಗಾಗುತ್ತದೆ? ಎಲ್ಲ ಚಲನೆ ನಿಂತ ಹಾಗೆ ಆಗಿಬಿಟ್ಟಿದೆ. ನೀವೀಗ ನಿರಾಶರಾಗಿ ಒಂದು ಕೋಣೆಯನ್ನು ಸೇರಿಬಿಟ್ಟಿದ್ದೀರಿ. ಆದರೆ ಒಂದು ಮಾತ್ರ ನಿಮ್ಮನ್ನು ಬಿಡುತ್ತಿಲ್ಲ, ನಿಮ್ಮನ್ನು ನೆರಳಿನ ಹಾಗೆ ಹಿಂಬಾಲಿಸುತ್ತಿದೆ. ಅದು ನಿಮ್ಮ ವಿಚಾರಗಳು. ಮನದ ವಿಚಾರಗಳು ನಿಮ್ಮನ್ನು ಸುಡುತ್ತಿವೆ. ಒಂದಲ್ಲ ಒಂದು ಸಲ ಎಲ್ಲರೂ ಈ ಆಸ್ಪತ್ರೆಯ ಅನುಭವ ಪಡೆದಿದ್ದಾರೆ. ಯಾರೋ ಸಂಬಂಧವನ್ನು ಕಡಿದುಕೊಂಡರೆ, ಮತ್ಯಾರೋ ವ್ಯವಹಾರದಲ್ಲಿ ಸೋಲುತ್ತಾರೆ, ಇನ್ಯಾರೋ ಮತ್ತೇನನ್ನೋ. ನಾವು ಆ ಹಾಸಿಗೆಯ ಮೇಲೆ ಮಲಗಿದ್ದೇವೆ. ನಮ್ಮನ್ನು ನಾವು ಕೇಳಿಕೊಳ್ಳುತ್ತೇವೆ, ಇವೆಲ್ಲ ನನ್ನೊಂದಿಗೆ ಏಕೆ ಆಗುತ್ತಿದೆ? ಕೇಳುಗರೆ, ಈ ಕಥೆಯನ್ನು ಕಡೆಯವರೆಗೆ ಸಂಪೂರ್ಣವಾಗಿ ಕೇಳಿರಿ. ಇದು ನಿಮಗೆ ಎಲ್ಲರಿಗೂ ಉಪಯುಕ್ತವಾಗಿದೆ. ಜೀವನದ ಗತಿಯನ್ನು ಬದಲಿಸುತ್ತದೆ. ಮೊದಲ ಸಲ ನಮ್ಮ ಇಂಕ ಅಂಡ್ ವಂಡರ್ ವಾಹಿನಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ವಾಹಿನಿಯ ಸದಸ್ಯರಾಗಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಿಮ್ಮ ಸದಸ್ಯತ್ವ, ಲೈಕ್ ಹಾಗೂ ಅನಿಸಿಕೆ ನಮಗೆ ಪ್ರೋತ್ಸಾಹ ನೀಡುತ್ತದೆ. ಬಹಳಷ್ಟು ಕೇಳುಗರು ಕತೆ ಕೇಳಿ ಹಾಗೆಯೇ ಸುಮ್ಮನಾಗಿ ಬಿಡುತ್ತಾರೆ. ನೀವು ಕೊಡುವ ಪ್ರೋತ್ಸಾಹ ನಮಗೆ ಹೊಸ ಬಗೆಯ ಕತೆಗೆ ಉತ್ಸಾಹ ನೀಡುತ್ತದೆ. ಕೇಳುಗರೆ, ಈ ಕತೆ ನಿಮ್ಮ ಕಥೆಯೂ ಆಗಿರಬಹುದು. ಇದು ನಮ್ಮಲ್ಲಿ ಅಡಗಿರುವ ಶಕ್ತಿಯ ಕತೆ. ಇದನ್ನು ಚೀನಾದ ಲಾವೋ ತ್ಸು ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದ್ದ ಇದೊಂದು ಟಾವೋಯಿಸ್ಮ ಕತೆ. ಇದೊಂದು ಆಳವಾದ ಸತ್ಯ ಕತೆ. ನೀವು ಮಾಡುವ ಕಲ್ಪನೆಗಳು ಕೇವಲ ಕನಸು ಕಾಣಲು ಅಲ್ಲ, ಅವನ್ನು ಸತ್ಯ ಮಾಡುವ ಸಲುವಾಗಿ ಬರುತ್ತವೆ. ನೀವು ನಿಮ್ಮ ಜೀವನದ ಅತಿ ದೊಡ್ಡ ಸತ್ಯವನ್ನು ಅರಿಯಲು ತಯಾರಿದ್ದರೆ ನನ್ನೊಂದಿಗೆ ಬನ್ನಿ. ಸೇರಿ ಪ್ರಯಾಣ ಮಾಡೋಣ. ಬಹಳ ಹಳೆಯ ಮಾತು. ಒಂದು ನಗರದಲ್ಲಿ ಸುವೀರನೆಂಬ ದೊಡ್ಡ ವ್ಯಾಪಾರಿ ಇದ್ದ. ಅವನದು ದೊಡ್ಡ ಅಂಗಡಿ ಇತ್ತು. ಸುವೀರನೆಂದರೆ ಯಶಸ್ಸು, ಸಾಧನೆಯ ಪರ್ಯಾಯ ಹೆಸರಾಗಿತ್ತು. ಅವನು ಕೇವಲ ವ್ಯಾಪಾರ ನಡೆಸುತ್ತಿರಲಿಲ್ಲ, ಒಂದು ಸಾಮ್ರಾಜ್ಯ ನಡೆಸುತ್ತಿದ್ದ. ಅವನ ಕನಸು ದೊಡ್ಡದಾಗಿತ್ತು, ಅದಕ್ಕಿಂತ ಅವನು ಪಡುವ ಪರಿಶ್ರಮ ದೊಡ್ಡದಾಗಿತ್ತು. ಪ್ರತಿ ದಿವಸ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಒಂದೇ ವಿಚಾರ: ಇನ್ನೂ ಮುನ್ನಡೆಯಬೇಕು. ದಿನವೆಲ್ಲ ವ್ಯವಹಾರ ಮತ್ತು ಸ್ನೇಹಿತರೊಂದಿಗೆ ಮಜವಾಗಿ ಕಳೆಯುತ್ತಿದ್ದ. ಸಾಯಂಕಾಲವಾಗುತ್ತಿದ್ದಂತೆ ತನ್ನ ಪರಿವಾರದೊಂದಿಗೆ ಶಾಂತಿಯಿಂದ ಕಳೆಯುತ್ತಿದ್ದ. ತನ್ನದೇ ಕಲ್ಪನಾ ಸಾಮ್ರಾಜ್ಯದ ಅರಸನಾಗಿದ್ದ. ತಾವೋ ಹೇಳುವಂತೆ ಬಹಳ ಬೇಗನೆ ಮೇಲೇರಿದವರು ತಮ್ಮ ಸಮತೋಲನವನ್ನು ಕಳೆದುಕೊಳ್ಳುತ್ತಾರೆ. ಒಂದು ದಿವಸ ಸುವೀರ ತನ್ನದೇ ಆಲೋಚನೆಯಲ್ಲಿ ನಡೆದಿದ್ದ. ತನ್ನ ಹೊಸ ವ್ಯವಹಾರದ ಲೆಕ್ಕಾಚಾರ ಹಾಕುತ್ತಾ ನಡೆದಿರಬಹುದು. ಆಗಲೇ ಒಂದು ಟೆಂಪೋ ಹಿಂದಿನಿಂದ ಬಂದು ಅವನಿಗೆ ಡಿಕ್ಕಿ ಹೊಡೆಯಿತು. ಇದೆಲ್ಲ ಒಂದು ಕ್ಷಣದಲ್ಲಿ ನಡೆದು ಹೋಯಿತು. ಕಣ್ಣು ಬಿಟ್ಟಾಗ ಸುವೀರ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದ. ಸಹಿಸಲಾಗದ ನೋವಿನಿಂದ ಚೀರಿದ. ವೈದ್ಯರು ಎಷ್ಟೇ ಪ್ರಯತ್ನಿಸಿದರೂ ನೋವು ಶಮನವಾಗಲಿಲ್ಲ. ಕಡೆಗೆ ಇವರನ್ನು ದೊಡ್ಡ ನಗರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಎಕ್ಸರೇ ಮತ್ತು ಸ್ಕ್ಯಾನ್ ಮಾಡಿಸಲು ಹೇಳಿದರು. ಹಾಗೆ ಮಾಡಿದ ನಂತರ ಸತ್ಯ ತಿಳಿಯಿತು. ಆ ಸತ್ಯ ಸುವೀರನ ಕನಸಿನ ಮಹಲನ್ನು ಉರುಳಿಸುವುದರಲ್ಲಿತ್ತು. ಅಪಘಾತ ಅವನ ಬೆನ್ನುಮೂಳೆ ಮುರಿದಿತ್ತು. ವೈದ್ಯರು ಸುವೀರನ ಕಡೆ ನೋಡದೆಯೇ ಹೇಳಿದರು, ಬಹುಶಃ ಶರೀರವೆಲ್ಲ ಪ್ಲಾಸ್ಟರ ಹಾಕಬೇಕಾಗಬಹುದು. ನೀವು ಮುಂದಿನ 1 ತಿಂಗಳು ಹಾಸಿಗೆ ಬಿಟ್ಟೇಳಲು ಆಗದು. 1 ತಿಂಗಳು ಏಳಲಾಗದು. 1 ನಿಮಿಷದಲ್ಲಿ ಮಾಡುವ ನಿರ್ಣಯಗಳು ಎಂತೆಂತಹ ಬದಲಾವಣೆ ತರುತ್ತಿತ್ತು. ಈಗ 1 ತಿಂಗಳು ಏಳದೆ ಮಲಗಿರಬೇಕು. ಸುವೀರನ ಜೀವನ ಬದಲಾಗಿತ್ತು. ಎಲ್ಲಿಯ ತನ್ನ ನಗರ, ಎಲ್ಲಿಯ ಈ ಆಸ್ಪತ್ರೆಯ ಕೋಣೆ. ಆ ವೇಗದ ವ್ಯಾಪಾರಿ ಇಂದು ಬಂಧಿತನಾಗಿದ್ದ. ಅವನಿಗಿದ್ದ ಒಂದೇ ಕೆಲಸ ದಿನವೆಲ್ಲ ಚಾವಣಿ ನೋಡುತ್ತಾ ಇರುವುದು. ಮೊದಲ ಕೆಲವು ದಿನಗಳು ಔಷಧಿಯ ಮಬ್ಬಿನಲ್ಲಿ ಕಳೆಯಿತು. ಸಾವಕಾಶವಾಗಿ ಅರಿವು ಮೂಡುತ್ತಿದ್ದಂತೆ ಬೇರೆಯೇ ನೋವು ಆರಂಭವಾಯಿತು. ಅದೇ ಮಾನಸಿಕ ನೋವು. ಮೌನ. ಇದೇನೆಂದು ಈ ಮೊದಲು ಸವೀರ ಅನುಭವಿಸಿರಲಿಲ್ಲ. ರಾತ್ರಿಯ ಸಮಯ ದಾದಿಯರು ನಡೆಯುವ ಹೆಜ್ಜೆಗಳ ಸಪ್ಪಳ, ಔಷಧಿಯ ವಾಸನೆ, ದೂರದಿಂದ ಬರುವ ಆಂಬ್ಯುಲೆನ್ಸನ ಸಪ್ಪಳ ಸುವೀರನ ಪ್ರಪಂಚವಾಗಿತ್ತು. ಈ ಮೌನದಲ್ಲಿ ಅವನ ಮನಸ್ಸು ಕೂಗಿ ಕೂಗಿ ಹೇಳುತ್ತಿತ್ತು, ಮುಂದೆ ನನ್ನ ವ್ಯಾಪಾರದ ಗತಿಯೇನು? ಎಷ್ಟು ದೊಡ್ಡ ನಷ್ಟ! ಎಲ್ಲ ಹಾಳಾಗಿ ಹೋಗುವುದಲ್ಲ. ನನ್ನೊಂದಿಗೆ ಏಕೆ ಹೀಗೆ ಆಗುತ್ತದೆ? ನಾನು ಯಾರಿಗೆ ಹಾನಿ ಮಾಡಿದ್ದೆ? ಮೊದಲಿನಂತೆ ಆಗುವೆನೆ? ನಡೆಯಬಲ್ಲೆನೆ? ವಿಚಾರ ಕೊರೆಯುತ್ತಿತ್ತು. ಇದು ಕೇವಲ ಪ್ರಶ್ನೆಯಾಗಿರದೆ ಅವನನ್ನು ಒಳಗಿನಿಂದ ಕೊರೆಯುತ್ತಿತ್ತು. ಗೆಳೆಯರೇ, ಇದು ಮೊದಲನೆಯ ಜಾಲ. ಇದನ್ನು ಕಲ್ಪನೆ ಎನ್ನುತ್ತೇವೆ. ವಾಸ್ತವವಾಗಿ ಇದು ಭಯವಾಗಿರುತ್ತದೆ. ನಾವೆಲ್ಲ ಈ ಬಗೆಯ ಕಲ್ಪನೆ ಮಾಡಿದ್ದೇವೆ. ನಮ್ಮ ಕಲ್ಪನಾ ಸಾಮ್ರಾಜ್ಯದಲ್ಲಿ ನಮ್ಮ ಭವಿಷ್ಯದ ಕೆಟ್ಟ ಆಲೋಚನೆ ಮಾಡುತ್ತೇವೆ. ಅಕಸ್ಮಾತ್ ನಾನು ಅನುತ್ತೀರ್ಣನಾದರೆ, ಅವನು ನನ್ನ ಕೈ ಬಿಟ್ಟರೆ, ಸಮಾಜ ನನ್ನ ತಮಾಷೆ ಮಾಡಿದರೆ, ವ್ಯಾಪಾರದಲ್ಲಿ ನಷ್ಟವಾದರೆ,
ಲಾವೋ ತ್ಸು ಹೇಳುತ್ತಾರೆ, ನೀವು ದುಃಖಿತರಾಗಿದ್ದರೆ ಭೂತಕಾಲದಲ್ಲಿ ಬಾಳುತ್ತಿದ್ದೀರಿ. ಚಿಂತಿತರಾಗಿದ್ದರೆ ಭವಿಷ್ಯದಲ್ಲಿ ಬಾಳುತ್ತಿದ್ದೀರಿ. ಶಾಂತವಾಗಿದ್ದರೆ ವರ್ತಮಾನದಲ್ಲಿ ಬಾಳುತ್ತಿದ್ದೀರಿ. ಸುವೀರ ಭೂತಕಾಲದಲ್ಲಿಯೂ ಇರಲಿಲ್ಲ, ವರ್ತಮಾನ ಕಾಲದಲ್ಲಿಯೂ ಇರಲಿಲ್ಲ, ತಾನೇ ಕಟ್ಟಿದ ಭವಿಷ್ಯದಲ್ಲಿ ಬಾಳುತ್ತಿದ್ದ. ಈ ವಿಚಾರಗಳ ಪರಿಣಾಮ ಅವನ ಶರೀರದ ಮೇಲೆ ಆಗತೊಡಗಿತು. ಅವನು ಯಾವಾಗಲೂ ನಿರಾಶೆ, ದುಃಖಿಯಾಗಿ ಇರುತ್ತಿದ್ದ. ಅದು ವ್ಯತಿರಿಕ್ತ ಪರಿಣಾಮ ಬೀತೊಡಗಿತು. ಹಸಿವು, ಸಮಾಧಾನ ಹೋಯಿತು. ಬೇಗನೆ ಚೇತರಿಸಿಕೊಳ್ಳಬೇಕಾಗಿದ್ದ ಶರೀರ ಚಿಂತೆಯಿಂದ ಚೈತನ್ಯಹೀನವಾಗಿತ್ತು. ಯಾವ ಸುವೀರ ಅಂಗಡಿಯಲ್ಲಿ ಕುಳಿತು ನಗಿಸುತ್ತಾ ಇದ್ದ ಅವನಿಂದು ಕತ್ತಲೆಯಲ್ಲಿದ್ದ. ಅವನಿಗೆ ಕೇವಲ ತನ್ನ ಹಾಳಾಗುತ್ತಿರುವ ವ್ಯವಹಾರ ಕಾಣುತ್ತಿತ್ತು. ತನ್ನ ಸೋಲಿನ ಪ್ರತಿಧ್ವನಿ ಮಾತ್ರ ಕೇಳುತ್ತಿತ್ತು. ಅವನು ನಿರಾಶೆಯಲ್ಲಿ ಮುಳುಗಿ ಹೋಗಿದ್ದ. ಕೆಲವು ದಿನಗಳ ನಂತರ ಅವನ ಕೋಣೆಗೆ ಇನ್ನೊಬ್ಬ ರೋಗಿ ಬಂದ. ಸುವೀರ ಅವನನ್ನು ಕಂಡು ಇನ್ನೊಬ್ಬ ನಿರ್ಭಾಗ್ಯ ಎಂದುಕೊಂಡ. ಆದರೆ ಆ ವ್ಯಕ್ತಿ ಬೇರೆಯೇ ಇದ್ದ. ಬಹುಶಃ ಅವನಿಗೆ ಮನದ ತೀವ್ರವಾದ ರೋಗವಿರಬಹುದು ಎಂದುಕೊಂಡ. ಅವನ ಮುಖದಲ್ಲಿ ನೋವಿನ ಛಾಯೆ ಇರುತ್ತಿತ್ತು. ಆದರೆ ಕಣ್ಣುಗಳಲ್ಲಿ ಒಂದು ಬಗೆಯ ಹೊಳಪು ಇತ್ತು. ಒಂದೇ ದಿನದಲ್ಲಿ ಸುವೀರ ಮತ್ತು ಹೊಸ ಮನುಷ್ಯನ ಗೆಳೆಯರಾದರು. ಆತ ಸುವೀರನಿಗಿಂತ ದೊಡ್ಡವನಾಗಿದ್ದ, ಆದರೆ ಅವನ ಸ್ವಭಾವ ಮಗುವಿನ ಹಾಗೆ ಇತ್ತು. ಸದಾ ದಾದಿಯರೊಂದಿಗೆ ತಮಾಷೆ ಮಾಡುತ್ತಿದ್ದ, ನೋವಿನಲ್ಲೂ ನಗಲು ಕಾರಣ ಹುಡುಕುತ್ತಿದ್ದ. ಇದನ್ನು ಕಂಡು ಸುವೀರ ಬೆರಗಾದ. ಅವನಿಗೆ ಅನಿಸುತ್ತಿತ್ತು, ಈ ಮನುಷ್ಯ ಅದು ಹೇಗೆ ಇಷ್ಟೂ ಸಂತೋಷವಾಗಿರಬಲ್ಲ, ಇವನಿಗೂ ಸಹಿಸಲ ಸಾಧ್ಯವಾದ ನೋವಿದೆ. ಲಾವೋ ತ್ಸುನ ಒಂದು ಸಿದ್ಧಾಂತವಿದೆ. ಫುವೈ ಎಂದರೆ ಪ್ರಯಾಸವಿಲ್ಲದೆ ಕರ್ಮ ಮಾಡುವುದು, ಪ್ರವಾಹದೊಂದಿಗೆ ಸಾಗುವುದು. ನಾವುಗಳು ಜೀವನದೊಂದಿಗೆ ಹೋರಾಡುತ್ತೇವೆ. ಏಕೆ ಹೀಗಾಯಿತು? ಹೀಗೆ ಆಗಬಾರದಿತ್ತು. ನಾವು ಅಲೆಯ ವಿರುದ್ಧ ಈಜಲು ಯತ್ನಿಸುತ್ತೇವೆ. ಕಡೆಗೆ ಕೈ ಸಾಗದೆ ದಣಿದು ಮುಳಗಿಬಿಡುತ್ತೇವೆ. ಆದರೆ ಆ ಮನುಷ್ಯ ಫುವೈನ ಜೀವಂತ ಉದಾಹರಣೆಯಾಗಿದ್ದ. ಅವನು ಆಸ್ಪತ್ರೆಯಲ್ಲಿ ಇದ್ದ, ಆದರೆ ಆಸ್ಪತ್ರೆ ಅವನಲ್ಲಿ ಇರಲಿಲ್ಲ. ಅವನು ನೋವಿನಲ್ಲಿದ್ದ, ಆದರೆ ನೋವು ಅವನ ಮಾಲೀಕನಾಗಿರಲಿಲ್ಲ. ಅವನು ಪರಿಸ್ಥಿತಿಯೊಂದಿಗೆ ಹೋರಾಡುತ್ತಿರಲಿಲ್ಲ, ಅದರೊಂದಿಗೆ ಈಜುತ್ತಿದ್ದ. ಯಾವಾಗ ಆ ಮನುಷ್ಯನಿಗೆ ತಿಳಿಯಿತೋ ಸುವೀರ ಅಲುಗಾಡಲಾರ, ಕೂಡಲಾರ, ಆತ ಒಂದು ಬಗೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ. ಈಗ ಆತ ಪ್ರತಿದಿವಸ ತನ್ನ ಹಾಸಿಗೆಯ ಮೇಲೆ ಕೂಡುವ ಪ್ರಯತ್ನ ಮಾಡುತ್ತಿದ್ದ. ನೋವಿನಿಂದ ಮುಖ ಕಿವುಚಿಕೊಳ್ಳುತ್ತಿದ್ದ, ಆದರೆ ಛಲ ಬಿಡುತ್ತಿರಲಿಲ್ಲ. ಆತ ಕುಳಿತು ತನ್ನ ಪಕ್ಕದ ಕಿಟಕಿಯ ಪರದೆ ಸರಿಸಿ ನೋಡುತ್ತಾ ಮಾತನಾಡಲು ಆರಂಭಿಸುತ್ತಿದ್ದ. ಕೇವಲ ಚಾವಣಿ ನೋಡುತ್ತಾ ಮಲಗಿರುತ್ತಿದ್ದ ಸುವೀರ ಈಗ ಹೊಸ ಮನುಷ್ಯನ ಮಾತುಗಳನ್ನು ಕೇಳಲಾರಂಭಿಸಿದ. ಅವನ ಮಾತಿನೆಡೆ ಗಮನ ಹರಿಸಲಾರಂಭಿಸಿದ. ಹೊಸ ಮನುಷ್ಯ ಹೇಳುತ್ತಿದ್ದ, ಸುವೀರ ಏಳು, ಆಗಲೇ ಬೆಳಕಾಗಿದೆ, ಎದ್ದು ಸ್ವಲ್ಪ ಹೊರಗಡೆ ನೋಡು. ಸುವೀರ ಕಣ್ಣು ಮುಚ್ಚಿ ಕೇಳುತ್ತಿದ್ದ, ಇವತ್ತು ಸಮುದ್ರ ಬಹಳ ಶಾಂತವಾಗಿದೆ. ಆಸ್ಪತ್ರೆಯ ಇಷ್ಟೂ ಎತ್ತರದ ಮಹಡಿಯಿಂದ ದೂರದವರೆಗೆ ಶಾಂತವಾದ ನೀಲಿಯ ಬಣ್ಣದ ನೀರು ಕಾಣುತ್ತಿದೆ. ಬಹಳ ಸುಂದರವಾಗಿದೆ. ಸೂರ್ಯನ ಕಿರಣಗಳು ವಜ್ರದ ಹರಳನ್ನು ಚೆಲ್ಲಿದಂತೆ ಕಾಣುತ್ತವೆ. ಸುವೀರ ಮಲಗಿದಲ್ಲಿಯೇ ಚಮಕಿಸುವ ಸಮುದ್ರದ ಕಲ್ಪನೆ ಮಾಡತೊಡಗಿದ. ಮನುಷ್ಯ ಮಾತು ಮುಂದುವರೆಸಿದ. ಕೆಳಗಡೆ ಒಂದು ಸುಂದರವಾದ ಉದ್ಯಾನವಿದೆ. ಮರಗಳಿವೆ. ಅವುಗಳ ಮೇಲೆ ಹಕ್ಕಿಗಳು ಕುಳಿತಿವೆ. ಅಲ್ಲಿ ನೋಡಲಿ ಮಕ್ಕಳು ನಗುತ್ತಾ ಓಡಾಡುತ್ತಿದ್ದಾರೆ. ಇನ್ನೊಂದು ಕಡೆ ವಯಸ್ಸಾದವರು ಯೋಗ ಮಾಡುತ್ತಿದ್ದಾರೆ. ಸೂರ್ಯನ ಬೆಳಗಿನ ಕಿರಣಗಳು ಹೂವುಗಳ ಮೇಲೆ ಬೀಳುತ್ತಿವೆ. ಗುಲಾಬಿಯ ಹೂವುಗಳು ಎಷ್ಟು ಚೆನ್ನಾಗಿವೆ. ಇದು ಪ್ರತಿನಿತ್ಯದ ಕ್ರಮವಾಯಿತು. ಸುವೀರ ಈಗ ಬೆಳಗಾಗುವುದನ್ನೇ ಕಾಯುತ್ತಿದ್ದ. ಆ ಮನುಷ್ಯ ರೇಡಿಯೋ ವ್ಯಾಖ್ಯಾನಕಾರನ ತರಹ ಹೇಳುತ್ತಿದ್ದ. ಪ್ರತಿ ದಿವಸ ಏನಾದರೂ ಹೊಸ ವಿಷಯಗಳ ಕುರಿತು ಹೇಳುತ್ತಿದ್ದ. ಆತ ನಿಜವಾಗಿ ಸುವೀರ ಕಳೆದುಕೊಂಡ ಜಗತ್ತಿನ ಕುರಿತು ಹೇಳುತ್ತಿದ್ದ. ನಿತ್ಯ ಸುವೀರ ಕಣ್ಣು ಮುಚ್ಚಿ ಆ ಉದ್ಯಾನವನ್ನು ಸೇರುತ್ತಿದ್ದ. ತನ್ನದೇ ಕಲ್ಪನೆಯಲ್ಲಿ ಆ ಮಕ್ಕಳೊಡನೆ ನಗುತ್ತಿದ್ದ, ಆಡುತ್ತಿದ್ದ, ಹೂವುಗಳ ಸುಗಂಧ ಆಘ್ರಾಣಿಸುತ್ತಿದ್ದ, ಸಮುದ್ರದ ತಂಗಾಳಿಯನ್ನು ತನ್ನ ಮುಖದ ಮೇಲೆ ಅನುಭವಿಸುತ್ತಿದ್ದ. ತನ್ನ ಮನದಲ್ಲಿಯೇ ಹಾಸಿಗೆಯಿಂದ ಎದ್ದು ಉದ್ಯಾನದಲ್ಲಿ ನಡೆದಾಡುತ್ತಿದ್ದ. ಇದು ಕೇವಲ ಕಲ್ಪನೆಯಾಗಿರಲಿಲ್ಲ, ಇದೊಂದು ಚಿಕಿತ್ಸೆಯಾಗಿತ್ತು. ಕೇಳುಗರೆ, ಇಲ್ಲೊಂದು ಆಳವಾದ ವಿಜ್ಞಾನ ಕೆಲಸ ಮಾಡುತ್ತಿತ್ತು. ನರವಿಜ್ಞಾನ ಹೇಳುತ್ತದೆ, ನಮ್ಮ ಮೆದುಳು, ನಮ್ಮ ವಿಚಾರ, ಒಂದು ನಿಜವಾದ ಅನುಭವ, ಒಂದು ದೊಡ್ಡ ಕಲ್ಪನೆಯ ನಡುವೆ ಭೇದ ಮಾಡಲಾರದು. ಯಾವಾಗ ನೀವು ಒಂದು ನಿಂಬೆ ಹಣ್ಣಿನ ಕುರಿತು ಯೋಚಿಸುತ್ತೀರೋ, ಆಗ ನಿಮ್ಮ ಬಾಯಿಯಲ್ಲಿ ನೀರು ಬರುತ್ತದೆ. ಏಕೆ? ಏಕೆಂದರೆ ಮನಸ್ಸಿಗೆ ಕಲ್ಪನೆಯು ಸತ್ಯವಾಗಿತ್ತು. ಸುವೀರ ಕಲ್ಪನೆ ಮಾಡುತ್ತಿದ್ದಾಗ ಅವನ ಮನಸ್ಸು ಸಂತೋಷದ ಹಾರ್ಮೋನುಗಳನ್ನು, ಡೋಪಾಮೈನನ್ನು ಬಿಡುಗಡೆ ಮಾಡುತ್ತಿತ್ತು. ಅದು ನಿಜವಾಗಿ ಉದ್ಯಾನದಲ್ಲಿ ಓಡಾಡುವ ಸತ್ಯತೆಯೊಂದಿಗೆ ಹೊಂದಿಕೊಳ್ಳುತ್ತಿತ್ತು. ಸಾವಕಾಶವಾಗಿ ಅವನ ದುಃಖ ದೂರವಾಗತೊಡಗಿತು. ಅವನ ಮನದಲ್ಲಿ ತಂಗಿದ್ದ ಭಯ ಕರಗತೊಡಗಿತು. ಚಿಂತಿಸುವುದನ್ನು ಕಡಿಮೆ ಮಾಡಿದ. ಚಿಂತೆ ಬಿಟ್ಟ ದಿನದಿಂದಲೇ ಅವನ ಆರೋಗ್ಯ ಸುಧಾರಿಸತೊಡಗಿತು. ಅವನ ಶರೀರ ಚಿಕಿತ್ಸೆಗೆ ಸ್ಪಂದಿಸತೊಡಗಿತು. ಅವನ ಹಸಿವು ಮರಳಿತ್ತು.
ಈಗ ತಿನ್ನಲು ಹಾತೊರೆಯುತ್ತಿದ್ದ ಸುವೀರ ಇನ್ನೆರಡು ಕೆಲಸಗಳನ್ನು ಮಾಡಿದ. ತನ್ನ ಹಳೆಯ ಗೆಳೆಯರಿಗೆ ಫೋನ ಮಾಡತೊಡಗಿದ. ಅವರೊಡನೆ ಹಳೆಯ ದಿನಗಳಂತೆ ನಗುತ್ತಾ ಹರಟತೊಡಗಿದ. ಎರಡನೆಯದು, ಅವನ ಮನಸ್ಸು ಶಾಂತವಾದಾಗ ಹೊಸ ಹೊಸ ಕಲ್ಪನೆಗಳು ಬರತೊಡಗಿದವು. ಮಲಗಿದಲ್ಲಿಂದಲೇ ತನ್ನ ಕೆಲಸಗಾರರಿಗೆ ಕೆಲಸ ಮಾಡುವ ರೀತಿ ಸೂಚನೆ ಕೊಡತೊಡಗಿದ. ವ್ಯವಹಾರದ ಚಿಂತೆ ಮಾಡುವುದನ್ನು ಬಿಟ್ಟು ಮಾರ್ಗದರ್ಶನ ಮಾಡತೊಡಗಿದ. ಈಗ ಅವನು ಫೂವೈಯನ್ನು ಅರಡಿಸಿಕೊಳ್ಳುತ್ತಿದ್ದ, ಹೋರಾಡುತ್ತಿರಲಿಲ್ಲ, ದಾರಿ ಮಾಡಿಕೊಳ್ಳುತ್ತಿದ್ದ, ಅದರೊಂದಿಗೆ ಈಜುತ್ತಿದ್ದ. ಅವನ ಬೆನ್ನು ಈಗ ತೀವ್ರವಾಗಿ ಗುಣವಾಗುತ್ತಿತ್ತು. ಒಂದು ದಿವಸ ವೈದ್ಯರು ಸಂತೋಷದ ವಿಷಯ ಹೇಳಿದರು. ನೀವು ಗುಣಹೊಂದುತ್ತಿರುವ ಕ್ಷಮತೆ ಅಚ್ಚರಿದಾಯಕವಾಗಿದೆ. ಇಂದಿನಿಂದ ಕೆಲ ಕ್ಷಣಗಳ ಕಾಲ ಕೂಡಬಹುದು. ಅಂದು ಸುವೀರ ಸಂತೋಷವಾಗಿದ್ದ. ಈ ಬದಲಾವಣೆಯಿಂದ ಸುವೀರನಿಗೆ ಎರಡು ವಿಷಯಗಳು ತಿಳಿದವು. ಮೊದಲನೆಯದಾಗಿ, ತಾನು ಅಕಾರಣವಾಗಿ ಚಿಂತೆ ಮಾಡುತ್ತಿದ್ದೆ. ನನ್ನ ಭಯದಿಂದ ನನ್ನನ್ನು ನಾನು ಅನಾರೋಗ್ಯದತ್ತ ಸಾಗಿದ್ದೆ. ನನ್ನ ವ್ಯವಹಾರವೂ ನಡೆಯುತ್ತಿದೆ. ಶರೀರವೂ ಸರಿಯಾಗುತ್ತಿದೆ. ನಾನೇ ದಾರಿಗಡ್ಡವಾಗಿ ನಿಂತಿದ್ದೆ. ಇದು ಒಳ್ಳೆಯ ಸಂಘದ ಪ್ರಭಾವ. ಈ ನನ್ನ ಹೊಸ ಗೆಳೆಯ ಎಂತಹ ಭಾಗ್ಯಶಾಲಿಯಾಗಿದ್ದಾನೆ. ಎಷ್ಟು ಸಂತೋಷವಾಗಿರುತ್ತಾನೆ. ಓ, ನಾನು ಸಹ ಅವನಂತೆ ಒಳಗಿನಿಂದ ಸಂತೋಷವಾಗಿದ್ದರೆ ಎಷ್ಟೂ ಚೆನ್ನಾಗಿರುತ್ತಿತ್ತು. ಸುವೀರನಲ್ಲಿ ಗೆಳೆಯನ ಬಗ್ಗೆ ಹೊಟ್ಟೆಕಿಚ್ಚಿರಲಿಲ್ಲ. ಮತ್ತೆ ಕೆಲವು ದಿನಗಳು ಕಳೆದವು. ಸುವೀರ ಈಗ ಕೂಡಲಾರಂಭಿಸಿದ್ದ. ಒಂದು ದಿವಸ ಆ ಗೆಳೆಯ ಅಕಸ್ಮಾತ್ತಾಗಿ ಆಸ್ಪತ್ರೆಯಿಂದ ಹೋಗಿಬಿಟ್ಟ. ಅವನ ಬಿಡುಗಡೆ ಆಗಿದ್ದಿರಬಹುದು ಅಥವಾ ಬೇರೆ ವಿಭಾಗಕ್ಕೆ ಬದಲಿಸಿರಬಹುದು. ಸುವೀರನೀಗ ಮತ್ತೆ ಒಂಟಿಯಾದ. ಅವನಿಗೆ ಆ ಮನುಷ್ಯನ ನೆನಪು ಬಹಳ ಬರುತ್ತಿತ್ತು. ಆ ಧ್ವನಿಯ, ಮಾತಿನ, ಕಿಟಕಿಯ ದೃಶ್ಯಗಳ ವರ್ಣನೆ ನೆನಪಾಗುತ್ತಿತ್ತು. ಅವನೆಂದುಕೊಂಡ, ಪರವಾಗಿಲ್ಲ, ಈಗ ನಾನೇ ಕೂಡಬಲ್ಲೆ. ಇನ್ನು ಮೇಲೆ ನಾನು ಸಹ ಆ ಕಿಟಕಿಯ ಬಳಿ ಕುಳಿತುಕೊಳ್ಳುವೆ. ಆ ಸುಂದರ ದೃಶ್ಯಗಳ ಆನಂದ ಅನುಭವಿಸುವೆ. ಆ ಉದ್ಯಾನ, ಸಮುದ್ರ, ಮಕ್ಕಳ ಆಟಪಾಠ, ಜನರ ಚಲನವಲನ, ನಗು ಎಲ್ಲ ಕಾಣುವೆ. ಅಂದು ಅವನು ದಾದಿಯನ್ನು ಕರೆದು ಹೇಳಿದ, ನೀವು ನನ್ನನ್ನು ಆ ಹಾಸಿಗೆಗೆ ಬದಲಿಸುತ್ತೀರಾ? ಅಲ್ಲಿ ನನ್ನ ಗೆಳೆಯ ಮಲಗಿರುತ್ತಿದ್ದ. ದಾದಿಗೆ ಆಶ್ಚರ್ಯವಾಯಿತು, ಆದರವಳು ಒಪ್ಪಿ ಅವನನ್ನು ಗೆಳೆಯನ ಹಾಸಿಗೆಗೆ ಬದಲಿಸಿದಳು. ಸುವೀರ ಈಗ ತುಂಬ ಉತ್ಸಾಹದಲ್ಲಿದ್ದ. ಅವನು ಶಕ್ತಿಯನ್ನೆಲ್ಲ ಕೂಡಿಸಿ ನೋವಾದರೂ ಸಹಿಸುತ್ತ ಹಾಸಿಗೆಯ ಮೇಲೆ ಕುಳಿತು ಕಿಟಕಿಯತ್ತ ಮುಖ ಮಾಡಿದ. ಅವನ ವಿಚಾರ, ಮನಸ್ಸು ಸ್ತಬ್ಧವಾಯಿತು. ಅಲ್ಲಿ ಯಾವ ಕಿಟಕಿಯೂ ಇರಲಿಲ್ಲ. ಅಲ್ಲಿ ಕೇವಲ ಒದ್ದೆಯಾದ ಗೋಡೆಯಿತ್ತು. ಅವನ ಬುದ್ಧಿಗೆ ಮಂಕು ಹಿಡಿಯಿತು. ಇದು ಹೇಗೆ ಸಾಧ್ಯ? ಆತ ದಾದಿಯನ್ನು ಕರೆದು ಕೇಳಿದ. ದಾದಿ, ನೀವು ಬಹುಶಃ ತಪ್ಪು ಹಾಸಿಗೆಗೆ ಬದಲಾಯಿಸಿದ್ದೀರಿ. ಇಲ್ಲಿ ಕಿಟಕಿ ಇಲ್ಲವಲ್ಲ. ನನ್ನ ಗೆಳೆಯ ಇಲ್ಲಿಂದ ಪ್ರತಿ ದಿವಸ ಹೊರ ಪ್ರಪಂಚದ ವಿಷಯಗಳನ್ನು ಹೇಳುತ್ತಿದ್ದ. ಉದ್ಯಾನ, ಸಮುದ್ರ, ಮಕ್ಕಳು, ಜನರ ಬಗ್ಗೆ ವಿವರಣೆ ಕೊಡುತ್ತಿದ್ದ. ದಾದಿ ಒಂದು ಕ್ಷಣ ಮುಗುಳ್ನಕ್ಕಳು. ಆ ನಗುವಿಲ್ಲಿ ದಯೆ, ಕರುಣೆ, ಗೌರವ ಇತ್ತು. ನಿಮಗೆ ತಪ್ಪು ಕಲ್ಪನೆಯಾಗಿದೆ. ಈ ಕೋಣೆಯಲ್ಲಿ ಯಾವತ್ತೂ ಕಿಟಕಿ ಇರಲೇ ಇಲ್ಲ. ಇದ್ದಿದ್ದರೂ ಸಹ ಆ ಮನುಷ್ಯ ನಿಮಗೆ ಏನೂ ಹೇಳಲಾರದವನಾಗಿದ್ದ, ಏಕೆಂದರೆ ಆತ ಕುರುಡನಾಗಿದ್ದ. ಸುವೀರ, ಏನು, ನನ್ನ ಗೆಳೆಯ ಕುರುಡನಾಗಿದ್ದನೆ? ಆತ ಮಾಡುತ್ತಿದ್ದ ಆ ಎಲ್ಲ ವರ್ಣನೆ ಕೇವಲ ಅವನ ಕಲ್ಪನೆಯಾಗಿತ್ತೆ. ಸುವೀರ ದಂಗಾಗಿ ಆ ಗೋಡೆ ನೋಡುತ್ತಾ ಕುಳಿತ. ಯಾರಿಗೆ ಕಣ್ಣಿತ್ತು ಆತ ಕುರುಡನಾಗಿದ್ದ ವ್ಯಕ್ತಿ ಇಡೀ ಜಗತ್ತನ್ನೇ ನೋಡುತ್ತಿದ್ದ. ಆ ಮನುಷ್ಯ ಭಾಗ್ಯವಂತನಾಗಿರಲಿಲ್ಲ, ಆದರೆ ತಾನು ಸಂತೋಷವಾಗಿರುವುದನ್ನು ಆಯ್ಕೆ ಮಾಡಿಕೊಂಡಿದ್ದ. ಆತ ಸುವೀರನಿಗೆ ಕೇವಲ ಮನೋಧೈರ್ಯ ತುಂಬುತ್ತಿರಲಿಲ್ಲ. ಆತ ಔಷಧಗಳ ವಾಸನೆಯಿಂದ ಕೂಡಿದ್ದ ಆಸ್ಪತ್ರೆಯ ಕೋಣೆಯನ್ನು ಸ್ವರ್ಗವಾಗಿ ಬದಲಾಯಿಸುತ್ತಿದ್ದ. ಮೊದಲು ತನಗಾಗಿ, ನಂತರ ಸುವೀರನಿಗಾಗಿ. ತನ್ನ ಕಲ್ಪನಾಶಕ್ತಿಯಿಂದ ಆ ಕುರುಡು ಮನುಷ್ಯ ಸುವೀರನ ಮನದಲ್ಲಿ ಬೆಳಕು ತುಂಬಿದ್ದ. ಸ್ವತಃ ಸುವೀರನಿಗೆ ಆ ಬೆಳಕು ಕಾಣಲು ಸಾಧ್ಯವಿರಲಿಲ್ಲ. ಆತ ಸಾವಿರಾರು ವರ್ಷಗಳಿಂದ ಲಾವೋ ತ್ಸು ಹೇಳುತ್ತಿದ್ದುದನ್ನೇ ಕಲಿಸುತ್ತಿದ್ದ. ಲಾವೋ ತ್ಸು ಹೇಳುತ್ತಾರೆ, ಬಾಗಿಲನ್ನು ತೆರೆಯದೆ ಇಡೀ ವಿಶ್ವವನ್ನು ಕಾಣಬಹುದು. ಕಿಟಕಿಯನ್ನ ತೆರೆಯದೆ ಸ್ವರ್ಗದ ದಾರಿಯನ್ನು ಕಾಣಬಹುದು. ಆ ಕುರುಡು ಮನುಷ್ಯ ಲಾವೋ ತ್ಸುನ ದೊಡ್ಡ ಜ್ಞಾನಿಯಾಗಿದ್ದ. ನಿಜವಾದ ಪ್ರಪಂಚ ಹೊರಗಿಲ್ಲವೆಂದು ತಿಳಿದಿದ್ದ. ತಲೆಯ ಮೇಲೆ ಕೈಯಿಟ್ಟು ನಿಜವಾದ ಪ್ರಪಂಚ ಇಲ್ಲಿದೆ, ಕಲ್ಪನೆಯಲ್ಲಿ ಎನ್ನುತ್ತಿದ್ದ. ಗೆಳೆಯರೇ, ನಾವು ಸಹ ಪ್ರತಿ ದಿವಸ, ಪ್ರತಿ ಕ್ಷಣ ಕಲ್ಪನೆಯನ್ನು ಮಾಡುತ್ತಾ ಇರುತ್ತೇವೆ. ಆದರೆ ಅದನ್ನು ತಪ್ಪು ದಿಕ್ಕಿನಲ್ಲಿ ಮಾಡುತ್ತೇವೆ. ಜನ ನನ್ನ ಬಗ್ಗೆ ಏನು ಮಾತನಾಡಬಹುದು? ಕೆಲಸದ ಸಂದರ್ಶನದ ಬಗ್ಗೆ ಹೆದರಿಕೆ, ನನ್ನ ವ್ಯವಹಾರ ಮುಳುಗಿದರೆ, ನನ್ನ ಹಣೆಬರಹವೇ ಚೆನ್ನಾಗಿಲ್ಲ, ಎಲ್ಲವೂ ನಮ್ಮ ಕಲ್ಪನೆ. ನಮ್ಮದೇ ಕಲ್ಪನೆಯಿಂದ ನಾವು ನರಕವನ್ನು ಸೃಷ್ಟಿಸಿಕೊಳ್ಳುತ್ತಾ ಇರುತ್ತೇವೆ. ಅದರಲ್ಲಿ ಬದುಕುತ್ತೇವೆ. ಸುವೀರ ಅದನ್ನೇ ಮಾಡುತ್ತಿದ್ದ. ನಮ್ಮ ದೊಡ್ಡ ಸಮಸ್ಯೆಯೆಂದರೆ ನಮ್ಮಲ್ಲಿರುವ ತಪ್ಪು ಕಲ್ಪನೆಗಳು, ಭಯದ, ಅಸಫಲತೆಯ, ಎರಡನೆಯವರು ಏನನ್ನವರೋ ಎಂದು ಅನೇಕ ಕಲ್ಪನೆಗಳು. ಸುವೀರನು ಅದನ್ನೇ ಅನುಭವಿಸುತ್ತಿದ್ದ. ಹಾಗಿದ್ದರೆ ನಾವೇನು ಮಾಡಬೇಕು? ನಾವಿದನ್ನು ಬೆಳೆಸಲೇಬಾರದು, ಮನದಲ್ಲಿ ಹುಟ್ಟು ಹಾಕಬಾರದು. ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಳ್ಳಬೇಕು.
ವಾಸ್ತವಿಕತೆಯಿಂದ ಪಾರಾಗಲು ಬಳಸದೆ ಸತ್ಯವನ್ನು ಅರಿಯಲು ಬಳಸಬೇಕು. ಸುವೀರನ ಗೆಳೆಯ ವಾಸ್ತವಿಕ ಸತ್ಯದಿಂದ ದೂರ ಹೋಗುತ್ತಿರಲಿಲ್ಲ, ಅದನ್ನು ಒಪ್ಪಿಕೊಂಡಿದ್ದ. ಆತ ಹಾಸಿಗೆಯ ಮೇಲೆ ಮಲಗಿದ್ದ, ಆದರೆ ತನ್ನ ಕಲ್ಪನೆಯಿಂದ ಒಂದು ಹೊಸ ಸತ್ಯವನ್ನು ಹುಟ್ಟುಹಾಕಿದ. ಅದರಲ್ಲಿ ಸಂತೋಷ, ಶಾಂತಿ, ಭರವಸೆ ಇತ್ತು. ಅದು ಅವನನ್ನು ಜೀವಂತವಾಗಿ ಇಟ್ಟಿದ್ದಲ್ಲದೆ ನಿರಾಶನಾಗಿದ್ದ ಸುವೀರನ ಮಾನಸಿಕತೆಯನ್ನು ಸರಿ ಮಾಡಿದ. ಮಹಾನ್ ಲೇಖಕ ಜೋಸೆಫ್ ಮರ್ಫಿ ತನ್ನ ದ ಪವರ್ ಆಫ್ ಯುವರ್ ಸಬಕಾನ್ಶಿಯಸ್ ಮೈಂಡ್ನಲ್ಲಿ ಈ ರಹಸ್ಯ ಬಿಡಿಸಿಡುತ್ತಾನೆ. ಆತ ಹೇಳುವುದು, ನೀವೇನು ಪಡೆಯಲು ಬಯಸುತ್ತೀರೋ, ನೀವಾನಗಲು ಬಯಸುತ್ತೀರೋ ಅದನ್ನು ಕುರಿತು ಕೇವಲ ವಿಚಾರ ಮಾಡಬೇಡಿ. ಅದನ್ನು ನಿಮ್ಮ ಕಲ್ಪನೆಯಲ್ಲಿ ನೋಡಿ ಅನುಭವಿಸಿ. ಆ ಕಲ್ಪನೆಯ ಅನುಭವಿಸುವಿಕೆಯೇ ನಿಜವಾದ ರಹಸ್ಯವಾಗಿದೆ. ಆ ಕುರುಡು ಗೆಳೆಯ ಹೊರಗಿನ ಉದ್ಯಾನದ ಕಲ್ಪನೆ ಮಾಡುತ್ತಿರಲಿಲ್ಲ, ಅದನ್ನು ತನ್ನೊಳಗೆ ಅನುಭವಿಸುತ್ತಿದ್ದ. ಮಕ್ಕಳ ಆಟ, ಒಟನಗು ಎಲ್ಲವನ್ನೂ ಅನುಭವಿಸುತ್ತಿದ್ದ. ಜೋಸೆಫ್ ಮರ್ಫಿ ಹೇಳುವುದು, ನಿಮ್ಮ ಕಲ್ಪನೆಗಳನ್ನು ನಿಮ್ಮ ಭಾವನೆಗಳೊಂದಿಗೆ ಜೋಡಿಸಿ. ಪ್ರೇಮದ ಭಾವನೆ, ಉತ್ಸಾಹದ ಭಾವನೆ, ಧನ್ಯವಾದದ ಭಾವನೆ, ಆತ್ಮವಿಶ್ವಾಸದ ಭಾವನೆ. ಹೀಗೆ ಯಾವಾಗ ನೀವು ಈ ಶಕ್ತಿಶಾಲಿ ಕಲ್ಪನೆಗಳಿಂದ ಶಕ್ತಿಯನ್ನು ತುಂಬುತ್ತೀರೋ ಆಗ ಮನಸ್ಸು ಅವಚೇತನ ಮನಸ್ಸಿನಿಂದ ಒಂದು ಆದೇಶ ತೆಗೆದುಕೊಳ್ಳುತ್ತದೆ. ನಿಮ್ಮ ಕಲ್ಪನೆಯನ್ನು ನಿಜ ಮಾಡಲು ಮನಸ್ಸಿಗೆ ಹೇಳುತ್ತದೆ. ಇದನ್ನೇ ನೆವಿಲ್ ಗೊಡಾರ್ಡ್ ಲಾ ಆಫ್ ಅಜಂಪ್ಷನ್ ಎನ್ನುತ್ತಾರೆ. ವೇದಗಳು ಸಂಕಲ್ಪ ಶಕ್ತಿ ಎನ್ನುತ್ತವೆ. ಭಗವದ್ಗೀತೆ ಯಥಾ ಭಾವೋ ತಥಾ ಭವತಿ ಎನ್ನುತ್ತದೆ. ಅಂದೆ ಯಾವ ರೀತಿಯ ಭಾವವೋ ಅದೇ ರೀತಿ ಪರಿಣಾಮ ಪಡೆಯುತ್ತೀರಿ. ಇದಾವುದೇ ಜಾದು ತಂತ್ರವಲ್ಲ, ಇದು ಮನಸ್ಸಿನ ವಿಜ್ಞಾನವಾಗಿದೆ. ಸ್ವಾಮಿ ವಿವೇಕಾನಂದರು ಎನ್ನುತ್ತಾರೆ, ನೀವು ಹೇಗೆ ಯೋಚಿಸುತ್ತೀರೋ ಹಾಗೆ ಆಗುತ್ತೀರಿ. ಇವತ್ತು ನಿಮ್ಮ ಸುತ್ತಮುತ್ತ ಇರುವುದೆಲ್ಲ, ಅಂದರೆ ನೀವು ನೋಡುವ ಮೊಬೈಲ, ಕುಳಿತ ಕುರ್ಚಿ, ಇರುವ ಮನೆ ಒಬ್ಬನೊಬ್ಬರ ಕಲ್ಪನೆಯಾಗಿತ್ತು. ಸ್ಟೀವ್ ಜಾಬ್ಸ್ ಹೇಳುವಂತೆ, ನಿಮ್ಮ ಸುತ್ತಮುತ್ತಲಿರುವ ಪ್ರತಿ ವಸ್ತು, ಯಾವುದನ್ನು ನೀವು ಜೀವನವೆನ್ನುತ್ತೀರೋ ಅವುಗಳನ್ನು ನಿಮಗಿಂತ ಜಾಣರಲ್ಲದವರು ಮಾಡಿದ್ದು. ಇವೆಲ್ಲ ಒಂದು ಕಲ್ಪನೆ, ಕನಸಿನಿಂದ ಶುರುವಾಗಿತ್ತು. ಹಾಗಾದರೆ ಮನದಲ್ಲಿ ಒಂದು ಪ್ರಶ್ನೆ ಏಳುತ್ತದೆ, ನಿಮ್ಮ ಹತ್ತಿರ ಕಲ್ಪನಾ ಶಕ್ತಿಯಿದೆಯೋ ಇಲ್ಲವೋ? ನಿಜವಾದ ಪ್ರಶ್ನೆಯೆಂದರೆ, ನೀವು ಕಲ್ಪನೆಯನ್ನು ನಿಮ್ಮ ಸಾಧನೆಯ ಶಿಖರವಾಗಿ ಮಾಡಿಕೊಳ್ಳುತ್ತಿದ್ದೀರೋ ಅಥವಾ ನಿಮ್ಮ ಪ್ರಗತಿಯನ್ನು ಹಾಳು ಮಾಡಿಕೊಳ್ಳಲು ಬಳಸುತ್ತಿದ್ದೀರೋ? ಆ ಕುರುಡು ಮನುಷ್ಯ ಲಾವೋ ತ್ಜುನ ಯೋಗ್ಯ ಶಿಷ್ಯನಾಗಿದ್ದ. ಆತ ಮನಸ್ಸು ಒಂದು ತೋಟದಂತೆ ಇರುವುದು ಎಂದು ಅರಿತಿದ್ದ. ಆ ತೋಟದಲ್ಲಿ ನೀವು ಚಿಂತೆ, ಭಯದ ಗಿಡಗಳ ಬೆಳೆಸಬಹುದು, ಇಲ್ಲವೇ ಸಂತೋಷ, ಸಾಧನೆಯ ಹೂವು ಅರಳಿಸಬಹುದು. ಲಾವೋ ತ್ಜು ಯಾರು ಎರಡನೆಯವರನ್ನು ಅರಿತಿದ್ದಾರೋ ಅವರು ಬುದ್ಧಿಶಾಲಿಗಳು, ಯಾರು ತನ್ನನ್ನು ತಾನು ಅರಿತಿದ್ದಾರೋ ಅವರು ಜ್ಞಾನಿಗಳು ಎನ್ನುತ್ತಾರೆ. ಆ ಮನುಷ್ಯ ತನ್ನನ್ನು ತಾನರಿತಿದ್ದ. ಅವನಿಗೆ ನಿಜವಾದ ಶಕ್ತಿ ಒಳಗಿದೆಯೆಂದು ತಿಳಿದಿತ್ತು. ಕೇಳುಗರೆ, ಬನ್ನಿ ಇಂದಿನಿಂದಲೇ, ಈ ಕ್ಷಣದಿಂದಲೇ ಈ ಶಕ್ತಿಯ ಸರಿಯಾದ ಬಳಕೆ ಮಾಡೋಣ. ಇಂದು ರಾತ್ರಿ ಮಲಗುವ ಮೊದಲು, ಬೆಳಗ್ಗೆ ಎದ್ದ ಮೇಲೆ ಕೇವಲ 5 ನಿಮಿಷಗಳ ಕಾಲ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕಲ್ಪನೆ ಮಾಡಿರಿ. ಇವತ್ತಿನ ನಿಮ್ಮ ದಿನ ಹೇಗಿರಬೇಕು? ಕೇವಲ ವಿಚಾರ ಮಾಡದೆ ಕಲ್ಪನೆ ಮಾಡಿ, ಅದನ್ನೇ ನೋಡಿ. ನೀವು ಇವತ್ತು ಮುಖ್ಯವಾದೆಲ್ಲ ಕೆಲಸಗಳ ಮಾಡಿದ್ದೀರಿ. ಇದನ್ನು ನಿಮ್ಮ ಮನದಲ್ಲಿ ಅನುಭವಿಸಿ. ಆ ಕೆಲಸವಾದ ಮೇಲೆ ಯಾವ ರೀತಿ ಸಂತೋಷವಾಗುತ್ತದೆ, ಆತ್ಮವಿಶ್ವಾಸ ಮೂಡುತ್ತದೆ ಎನ್ನುವುದನ್ನು ಅನುಭವಿಸಿ ನೋಡಿ. ಜನ ನಿಮ್ಮನ್ನು ಹೊಗಳುವ ಕಲ್ಪನೆ ಮಾಡಿಕೊಳ್ಳಿ. ಆ ಹೊಗಳಿಕೆಯನ್ನು ಕೇಳಿ ಗರ್ವವನ್ನು ಅನುಭವಿಸಿ. ಈಗ ಸ್ವಲ್ಪ ಮುಂದೆ ಸಾಗಿರಿ. ಇಂದಿನಿಂದ 6 ತಿಂಗಳ ನಂತರ ನೀವು ನಿಮ್ಮ ದೊಡ್ಡ ಕನಸನ್ನು ಸಾಧಿಸಿದ್ದೀರೆಂದು ಭಾವಿಸಿ. ಯಾವುದಕ್ಕಾಗಿ ನೀವು ಶ್ರಮ ಪಡುತ್ತಿದ್ದೀರಿ, ಅದು ಏನು? ಒಂದು ಹೊಸದಾದ ವಾಹನ, ಹೊಸ ಮನೆ, ದೊಡ್ಡ ವ್ಯವಹಾರ, ಆರೋಗ್ಯಯುತ ಶರೀರ, ಎಲ್ಲವನ್ನೂ ಕಲ್ಪನೆಯಲ್ಲಿ ಅನುಭವಿಸಿ ನೋಡಿ. ನಿಮ್ಮ ಕನಸು ನನಸಾದಾಗ ನಿಮ್ಮ ಪರಿವಾರದವರ ಮುಖದಲ್ಲಿ ಕಾಣುವ ಆನಂದವನ್ನು ಕಲ್ಪನೆಯಲ್ಲಿ ಕಾಣಿರಿ. ನಿಮ್ಮ ತಂದೆ ತಾಯಿಗಳ ಕಣ್ಣಲ್ಲಿ ಕಾಣುವ ಅಭಿಮಾನವನ್ನು ನೋಡಿರಿ. ಗೆಳೆಯರ ಶಾಬಾಷ್ ಕೇಳಿಸಿಕೊಳ್ಳಿ, ಅದರ ಆನಂದ ಅನುಭವಿಸಿ. ನಾವು ಈ ಕಲ್ಪನೆಗಳನ್ನು ಮೇಲಿಂದ ಮೇಲೆ ಅನುಭವಿಸುತ್ತಿದ್ದರೆ ಅದು ನಮ್ಮ ಜೀವನದಲ್ಲಿ ಅನಿವಾರ್ಯವಾಗಿ ಬಿಡುತ್ತದೆ. ನಮ್ಮ ಮನಸ್ಸು ಒಂದು ಆಯಸ್ಸಕಾಂತದಂತೆ ಕೆಲಸ ಮಾಡುತ್ತದೆ. ಯಾವುದು ಆ ಕಲ್ಪನೆಯನ್ನು ನಿಜ ಮಾಡಲು ಬೇಕಾಗಿದೆಯೋ ಆ ವಸ್ತುಗಳನ್ನು, ಅವಕಾಶಗಳನ್ನು, ಜನರನ್ನು ತನ್ನತ್ತ ಆಕರ್ಷಿಸುತ್ತದೆ. ಸುವೀರನೊಂದಿಗೆ ಇದೇ ಆಗಿತ್ತು. ಮೊದಮೊದಲು ಆತ ಭಯದ ಕಲ್ಪನೆ ಮಾಡುತ್ತಿದ್ದ, ಅದರಿಂದ ಅವನ ಜೀವನ ಹಾಳಾಗುತ್ತಿತ್ತು. ನಂತರ ಸಂತೋಷದ ಕಲ್ಪನೆ ಮಾಡುತ್ತಿದ್ದಂತೆ ಜೀವನ ಉತ್ತಮವಾಗತೊಡಗಿತು. ಆ ಕುರುಡು ಮನುಷ್ಯ ಸುವೀರನ ಜೀವನದಲ್ಲಿ ಲಾವೋ ತ್ಜು ಆಗಿದ್ದ, ಅವನ ಗುರುವಾಗಿದ್ದ. ಸುವೀರ ಹೇಳಿದ, ಯಾರಿಗೆ ಕಣ್ಣುಗಳು ಇರಲಿಲ್ಲವೋ ಆತ ನನಗೆ ನೋಡಲು ಕಲಿಸಿದ. ಎಲ್ಲವೂ ಕಾಣುತ್ತಿದ್ದ ನಾನು ಕತ್ತಲೆಯಲ್ಲಿ ಬಾಳುತ್ತಿದ್ದ. ಕೇವಲ ಕಣ್ಣುಗಳಿರುವುದರಿಂದ ಏನೂ ಆಗುವುದಿಲ್ಲ, ಕಾಣುವ ಇಚ್ಛೆಯೂ ಇರಬೇಕು. ದೃಷ್ಟಿ ಹೊರಗಲ್ಲ, ಒಳಗಡೆ ಇರುತ್ತದೆ. ಆದ್ದರಿಂದ ಹೇಳುತ್ತಾರೆ, ಜಗದ ಸೌಂದರ್ಯ ನೋಡುವ ಕಣ್ಣುಗಳಲ್ಲಿ ಇದೆ. ಗೆಳೆಯರೆ, ಇಂದಿನಿಂದಲೇ ನಿಮ್ಮ ಕಲ್ಪನಾ ಶಕ್ತಿಯನ್ನು ಅರಿಯಿರಿ. ಅದು ಕೇವಲ ಮಾತಲ್ಲ, ದೈವೀ ಶಕ್ತಿ. ಕಲ್ಪನೆಯ ಶಕ್ತಿ ರಚನೆ. ವಾಸ್ತವಿಕತೆಯಿಂದ, ಸತ್ಯದಿಂದ ದೂರ ಹೋಗುವುದಲ್ಲ, ಅದನ್ನು ನಿಜ ಮಾಡುವುದು, ಸಾಧಿಸುವುದು.
ಕಲ್ಪನಾ ಶಕ್ತಿಯನ್ನು ಹೆದರುವುದಕ್ಕಲ್ಲ, ರಚನೆ ಮಾಡಲು ಬಳಸಿ. ಸ್ವಾಮಿ ವಿವೇಕಾನಂದರು ಹೇಳುವಂತೆ ಕಲ್ಪನೆಯೇ ಸತ್ಯಕ್ಕೆ ಜನ್ಮ ನೀಡುತ್ತದೆ. ಬನ್ನಿ, ಇಂದಿನಿಂದ ನಿಮ್ಮ ಕಲ್ಪನೆಯನ್ನು ದೊಡ್ಡ ಶಕ್ತಿಯಾಗಿ ಮಾಡಿ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಸುಂದರ ರಚನೆ ಮಾಡಿರಿ. ಈ ಕಥೆಯಿಂದ ಒಂದಂತೂ ನಿಜ, ನಮ್ಮಲ್ಲಿ ಬಹಳ ಜನ ಕಣ್ಣುಗಳಿದ್ದರೂ ಕುರುಡರಾಗಿದ್ದಾರೆ. ನಾವು ಕೇವಲ ಸಮಸ್ಯೆ, ಅಸಾಧ್ಯ, ಅಸಂಭವ ಮುಂತಾಗಿ ಬರೆದ ಗೋಡೆಗಳತ್ತ ನೋಡುತ್ತೇವೆ. ಯಾವ ಜ್ಞಾನವನ್ನು ನೀವಿಂದು ಪಡೆದಿದ್ದೀರೋ ಅದು ಎಲ್ಲರಿಗಾಗಿ ಅಲ್ಲ. ಅದು ಕೇವಲ ತಮ್ಮ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವರಿಗೆ ಮಾತ್ರ. ಇದು ವಾಸ್ತವಿಕತೆಯ ಬಲಿಯಾಗಿ ಅಲ್ಲ, ಕಲ್ಪನೆಯನ್ನು ಸಾಧಿಸಿ ಬಾಳಿ ಬದುಕಲು ಇಚ್ಛಿಸುವವರಿಗಾಗಿ ಇದೆ. ನೀವು ಅವರಲ್ಲಿ ಒಬ್ಬರಾಗಿದ್ದರೆ, ನಿಮ್ಮ ಕಲ್ಪನೆಯಿಂದ ನಿಮ್ಮ ಜೀವನವನ್ನು ಬದಲಿಸ ಬಯಸುತ್ತೀರಾ? ಹಾಗಾದರೆ ನಮ್ಮ ವಾಹಿನಿಯ ಸದಸ್ಯರಾಗಿರಿ. ಕೇವಲ ಸಬ್ಸ್ಕ್ರೈಬ್ ಗುಂಡಿ ಒತ್ತುವುದಲ್ಲ, ನೀವೊಂದು ಸಂಕಲ್ಪ ಮಾಡಿರಿ. ಇಂದಿನಿಂದ ನಾನು ಬದಲಾಗುತ್ತೇನೆ. ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಬರೆದು ತಿಳಿಸಿ. ಎದುರಿಗೆ ಇರುವ ಕಷ್ಟಕ್ಕೆ, ಹಣೆಬರಹಕ್ಕೆ ಹೇಳಿರಿ, ನಾನು ಸಿದ್ಧನಿದ್ದೇನೆ, ಬದಲಾಗುತ್ತೇನೆ, ಸಾಧಿಸುತ್ತೇನೆ. ನೀವೇನ ಕಲ್ಪನೆ ಮಾಡಿ ಬರೆಯುವಿರೋ ಅದು ನಿಮ್ಮ ಕಲ್ಪನೆಯ ಮೊದಲ ನಕ್ಷೆಯಾಗುತ್ತದೆ. ನೆನಪಿಡಿ, ಯಾವುದನ್ನು ಕಣ್ಣುಗಳು ಕಾಣಲಾರವೋ ಅದನ್ನು ನಮ್ಮ ಕಲ್ಪನೆಯಿಂದ ಕಾಣಬಹುದು. ಅದನ್ನೇ ರವಿ ಕಾಣದ್ದನ್ನು ಕವಿ ಕಂಡ ಎನ್ನುವರು. ಕಲ್ಪನೆ ಮಾಡುತ್ತೈರಿ, ನೋಡುತ್ತೈರಿ, ಕಾಣುತ್ತೈರಿ, ಕಂಡಂತೆ ರಚಿಸುತ್ತೈರಿ. ಶುಭವಾಗಲಿ.